ಇಯರ್ಸ್ ವಾರಂಟಿ. ಇದು ಹ್ಮ್. ಪಂಪಾ ಲಿಫ್ಟ್ ಅಂತಿರಲ್ಲ ನೋಡಿ, ಇದು ಪಂಪಾ ಲಿಫ್ಟ್ ಅಂತ. ಓಕೆ ನೋಡಿ, ಲಿವರ್ ಮೊದ್ಲು ಹಳೆ ಗಾಡಿಯಲ್ಲಿ ನಮ್ಮ ಏನಿದೆ 2 ಲಿವರ್ ಇತ್ತು. ಓಕೆ ಈಗ ಪಂಪಾ ಲಿಫ್ಟ್ ಅಂತ ಹೊಸ ಲಿಫ್ಟ್ ಮಾಡಿದ್ದಾರೆ. ಓಕೆ ನಿಮ್ಗೆ ಹೈಡ್ರಾಲಿಕ್ ಲಿಫ್ಟಿಂಗ್ ಆಗುತ್ತೆ ಗಾಡಿ. ಓಕೆ ಇಂಜಿನ್ 45 HP ಗೆ ಏನ್ ಮೈಲೇಜ್ ಬರುತ್ತೆ ಸರ್? ಸರ್ ಮೈಲೇಜ್ ನಿಮ್ಗೆ 3 ಇಂದ 3.5 ಲೀಟರ್ ಬರುತ್ತೆ ಸರ್ ಗಂಟೆಗೆ ಉಳುಮೆಗೆ. ಹೌದು. ಓಕೆ ಈ ವೆಯ್ಟ್ ಹಾಕ್ತಿವಿ ಬಂಪರ್ಗೆ. ಓಕೆ ಓಕೆ ಆಮೇಲೆ ಸೀಟ್ ಕವರ್ ಕೊಡ್ತೀವಿ, ಓಕೆ ಇದು ಸೀಟ್ ಕವರ್. ಹುಕ್ ಹಾಕೊಡ್ತೀವಿ, ಟ್ಯಾಪ್ ಲಿಂಕ್ ಹಾಕೊಡ್ತೀವಿ, ಓಕೆ ಡಬರ್ ರಾಡ್ ಹಾಕೊಡ್ತೀವಿ, ಓಕೆ ಆಮೇಲೆ ಟಾಪ್ ಹಾಕೊಡ್ತೀವಿ. ಟಾಪ್ ಬರುತ್ತಾ? ಹೌದು, ಓಕೆ ಟಾಪ್ ಹಾಕೊಡ್ತೀವಿ. ಹಾ. ಇದು 45 HP ಗೆ ಈ ಆಕ್ಸೆಸರೀಸ್ ಬರುತ್ತೆ. ಇದು ಆನ್ ರೋಡ್ ಪ್ರೈಸ್ ಅಲ್ಲಿ ಇರುತ್ತೆ. ಎಲ್ಲ on road- extra- ಟ್ರಾಲಿ ಮಾಡಬಹುದು, ರೋಟಾವೇಟರ್ ಮಾಡಬಹುದು, ಕಲ್ಟಿವೇಟರ್ ಮಾಡಬಹುದು, 5 ನೇಗಿಲು ಮಾಡಬಹುದು, ಒಂಟಿ ನೇಗಿಲು ಮಾಡಬಹುದು. ಓಕೆ ಎಲ್ಲಾ ಗಾಡಿಗೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಸರ್ ಇದ್ರಿಗೆ ಏನೆಲ್ಲ ಆಕ್ಸೆಸರಿ ಬರುತ್ತೆ? ಇದೆಲ್ಲ ಆಕ್ಸೆಸರಿ ಇದ್ರದ್ದು? ಎಲ್ಲ ಆಕ್ಸೆಸರೀಸ್ ಏನಿಲ್ಲ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ವ್ಲಾಗ್ ನಲ್ಲಿ ನಾವು ಕುಬೋಟೋ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ತಿಳ್ಕೊಳ್ತೀವಿ. ಯಾವ ಮಾಡೆಲ್ ಅಂತೇಳಿ ನೀವು ಹಿಂದೆ ನೋಡಿದ್ದೀರಾ. ಯಾವುದು ಅಂದ್ರೆ MU4501 ಅಂತ. ಇದ್ರಲ್ಲಿ ಏನು ಅಂತಂದ್ರೆ ಇದು ಹಳೆ ಮಾಡೆಲೆ, ಆದ್ರೆ ಇದರಲ್ಲಿ ಹೊಸ ತಂತ್ರಜ್ಞಾನವನ್ನ ಅಳವಡಿಸಲಾಗಿದೆ, ಅಂದ್ರೆ ಕಂಪನಿ ಮುಖಾಂತರನೇ. ಬನ್ನಿ ಗೆಳೆಯರೆ, ಆ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಒಂದು ಟ್ರ್ಯಾಕ್ಟರ್ ನ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡಕ್ಕೆ ನೋಡಿ ಕುಬೋಟೋ ಆಥೋರೈಸ್ಡ್ ಡೀಲರ್ ಹತ್ರ ಬಂದಿನಿ. ಸೊ ಅಲ್ಲಿನ ಒಂದು ಮ್ಯಾನೇಜರೇ ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಮತ್ತು ಪರಿಚಯ. ಸರ್ ನಮಸ್ಕಾರ, ನಮ್ಮ ಹೆಸರು ಅರುಣ್ ಕುಮಾರ್ ಅಂತ. ಓಕೆ. ನಾವು ಶ್ರೀ ಮಾರುತಿ ಟ್ರ್ಯಾಕ್ಟರ್ಸ್ ಬ್ಯಾಂಗ್ಳೂರು. ಹಾ. ಹೆಡ್ ಆಫೀಸ್ ಬಂದು ದೇವನಹಳ್ಳಿ ಇದೆ. ಸರೌಂಡಿಂಗ್ ಏನು ಹೋಬಳಿ ಏನಿದೆ ಎಲ್ಲದಕ್ಕೆ ಈ ಕುಬೋಟೋ ಬ್ರ್ಯಾಂಡ್ ಗೆ ಇವರೇ ಇನ್ಚಾರ್ಜ್, ಇವರೇ ಆಥೋರೈಸ್ಡ್ ಡೀಲರ್. ಒಂದು ಟ್ರ್ಯಾಕ್ಟರ್ ಓವರ್ ಆಲ್ ಇನ್ಫಾರ್ಮೇಶನ್ ಕೊಡಿ ಸರ್. ಸರ್ ಇದು 45 MU4501 ಅಂತ 45 HP ಅಲ್ಲಿ ಅನುಕೂಲ ಇದೆ ಗಾಡಿ ಇದು. ಓಕೆ ಇದರಲ್ಲಿ ನೀವು ಎನಿ ಒನ್ ಮಿಷಿನ್, ಎನಿ ಒನ್ ಇಂಪ್ಲಿಮೆಂಟ್ಸ್, ಎನಿ ಒನ್ ತರ ಹಾಕಿ ನಿಮ್ಗೆ ಎಲ್ಲ ಚೆನ್ನಾಗಿ ರೈತರಿಗೆ ಉಪಯೋಗ ಅಂತ ಗಾಡಿ ಇದೆ. ಓಕೆ ನೀವು ಎನಿ ಒನ್ ಕೆಲಸ ಮಾಡಬಹುದು. ಟ್ರಾಲಿ ಮಾಡಬಹುದು, ರೋಟಾವೇಟರ್ ಮಾಡಬಹುದು, ಕಲ್ಟಿವೇಟರ್ ಮಾಡಬಹುದು, 5 ನೇಗಿಲು ಮಾಡಬಹುದು, ಒಂಟಿ ನೇಗಿಲು ಮಾಡಬಹುದು. ಓಕೆ ಎಲ್ಲಾ ಗಾಡಿಗೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಓಕೆ ಸರ್ ಇದು ಏನ್ HP ಸರ್? ಇದು 45 HP. ಅಂದ್ರೆ ಪ್ರತಿಯೊಂದು ಇಕ್ವಿಪ್ಮೆಂಟ್ಸ್ ಎಲ್ಲಾನು ಹಾಕ್ಬೋದಾ? ಎಲ್ಲ ಪ್ರತಿಯೊಂದು ಹಾಕ್ಬೋದು. ನೀವು ಮುಂಚೆ ಓಲ್ಡ್ ಬರೋದು ನಮ್ದು ಸೇಮ್ ಇತ್ತು. ಓಕೆ ಈಗ 2 months ಅಲ್ಲಿ ಚೇಂಜ್ ಮಾಡಿ ಪಂಪಾ ಲಿಫ್ಟ್ ಅಂತ ಮಾಡಿದ್ದಾರೆ ಗಾಡಿ. ಇದು ಪಂಪಾ ಲಿಫ್ಟ್. ಪಂಪಾ ಲಿಫ್ಟ್ ಅಂತ ಮಾಡಿದ್ದಾರೆ. ಸೇಮ್ 415 ಇದೆ. ಆಮೇಲೆ ಮಾಮೂಲಿ ಸ್ಟಿಕ್ಕರ್ ಅಲ್ಲಿ ಬರೋದು. ಇವಾಗ ಲೋಗೋ ಬಂದಿದೆ, ಕಾರ್ಗಳಿಗೆಲ್ಲ ಬರ್ತದಲ್ಲ ಆತರ ಮೋನೋಗ್ರಾಮ್ ಬಂದಿದೆ. ಲೋಗೋ ಇದ್ರಲ್ಲಿ ಹೆಸರು ಬಂದಿದೆ MU4501 ಅಂತ. ಓಕೆ ಸರ್ 5 years ವಾರಂಟಿ. 5 years ವಾರಂಟಿ. ಇದು ಪಂಪಾ ಲಿಫ್ಟ್ ಅಂತಿರಲ್ಲ ನೋಡಿ, ಇದು ಪಂಪಾ ಲಿಫ್ಟ್ ಅಂತ. ಓಕೆ ನೋಡಿ, ಲಿವರ್ ಮೊದ್ಲು ಹಳೆ ಗಾಡಿಯಲ್ಲಿ ನಮ್ಮ ಏನಿದೆ 2 ಲಿವರ್ ಇತ್ತು. ಓಕೆ ಈಗ ಪಂಪಾ ಲಿಫ್ಟ್ ಅಂತ ಹೊಸ ಲಿಫ್ಟ್ ಮಾಡಿದ್ದಾರೆ. ಓಕೆ ನಿಮ್ಗೆ ಹೈಡ್ರಾಲಿಕ್ ಲಿಫ್ಟಿಂಗ್ ಆಗುತ್ತೆ ಗಾಡಿ. ಓಕೆ ನೀವು ಎಷ್ಟು ನೀವು ಮುಂಚೆ ಗಾಡಿ ಹೈಟ್ ಹೋಗ್ತಾ ಇರಲಿಲ್ಲ, ಆ ಹೈಟ್ ಇದ್ರಲ್ಲಿ ಪಂಪಾ ಲಿಫ್ಟ್ ಅಂತ ಹೊಸದಾಗಿ ತಂತ್ರಜ್ಞಾನ ಮಾಡಿದ್ದಾರೆ ಇದು ಗಾಡಿ. ಓಕೆ ನೀವು ಸೆನ್ಸಿಂಗ್, ಫುಲ್ ಸೆನ್ಸಿಂಗ್, ಓಕೆ ಆರಾಮಾಗಿ ಗಾಡಿ ಲಿಫ್ಟಿಂಗ್ ಆಗುತ್ತೆ. ಹೈಡ್ರಾಲಿಕ್ ಆರಾಮಾಗಿ ಇರುತ್ತೆ, ಫ್ರೀ ಆಗಿರುತ್ತೆ. ಓಕೆ 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 ಏನ್ ತೊಂದರೆ ಇರಲ್ಲ. ಅಂದ್ರೆ ಗಾಡಿಗೆ ಯಾವಾಗ ಲಿಫ್ಟ್ ಮಾಡ್ಕೋಬೇಕು ಅದೇ ಲಿಫ್ಟ್ ಲಿಫ್ಟ್ ಮಾಡ್ಕೊಳುತ್ತೆ, ಯಾವಾಗ ಇಳಿಸ್ಬೇಕು ಅದೇ ಲಿಫ್ಟ್ ಮಾಡುತ್ತೆ. ಓಕೆ 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 ಫುಲ್ ಸೆನ್ಸಿಂಗ್ ಇರುತ್ತೆ ಗಾಡಿಯಲ್ಲಿ. ಓ ಸೆನ್ಸರ್ಸ್ ಜಾಸ್ತಿ ಇದೆ. ಓಕೆ ಓಕೆ ನೋಡಿ, ಬೇಕಾದ್ರೆ ಹೈಟ್ ಮಾಡಿ ಇದೆ. ಹೌದು, ಹೈಟ್ ಜಾಸ್ತಿ ಆಗಿದೆ ಇದು. ಓಕೆ 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 ಅದಕ್ಕೆ ಹೆಂಗ್ ಬೇಕೋ ಹಂಗೆ ಅದು ಸೆಟ್ ಆಗುತ್ತೆ ನೋಡಿ ಅದ್ರ ಪಾಡಿಗೆ. ಅಂದ್ರೆ ನೀವ್ ಹೇಳ್ತಿರೋದು ಈ ಲಿವರ್ ಎಲ್ಲಿದ್ರು ಇದೊಂದು ಹಾಕ್ಬಿಟ್ರೆ ಅದಕ್ಕೆ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ ಆಗುತ್ತೆ. ಅಂದ್ರೆ ಈಸಿ ಏನು ಅಂತಂದ್ರೆ ಬೆಳಗಿನ ಸಂಜೆ ಗಂಟೆ ಹೊಲದಲ್ಲಿ ದುಡಿಯೋರಿಗೆ ಆ ರಿಸ್ಕಿ ಇಲ್ಲ. ಅದೊಂದು ಹಾಕ್ಬಿಟ್ರೆ ಪೈನ್ ಏನು ಬ್ಯಾಕ್ ಪೈನ್ ಬರೋದು ಏನು ಮಾಡೋದೇ ಇರಲ್ಲ. ಇದು ಅಡ್ಜಸ್ಟ್ಮೆಂಟ್ ಇದ್ದು ಆ ಪಂಪಾ ಲಿಫ್ಟ್ ಇದಾಕೊಂಡ್ರೆ ಇದರಲ್ಲಿ ಎಷ್ಟು ಇದಾಗುತ್ತೆ ಇದಾಗುತ್ತೆ. ಸರ್ ಈ ಹೊಸ 45 HP ಹೊಸದೇ ಈ ಮಾಡೆಲ್ ಇದು. ಸರ್ ಇದ್ರದ್ದು PTO ಬಗ್ಗೆ ಹೇಳಿ ಸರ್. ಸರ್ PTO ಬಂದು ನಿಮ್ಗೆ 750 ಇದೆ, 540 ಇದೆ. ಓಕೆ ಡಬಲ್ PTO ಇದೆ ಇದರಲ್ಲಿ. 540 ಇದೆ, 750 ಇದೆ. ನೋಡಿ, ಗೇರ್ ಇದು 750, ಇದು ನಾವು ನ್ಯೂಟ್ರಲ್, ಇದು 540. ಓಕೆ ನಿಮ್ಗೆ ಎಲ್ಲಿ ಯಾವ್ದು ಬೇಕೋ ನಿಮ್ಗೆ ಉಳ್ಮೆ ಪೂಡಿ ಫುಲ್ ಸ್ಪೀಡ್ ಇದೆ, ಸ್ಲೋ ಇದೆ. ನಾರ್ಮಲ್ ಅಲ್ಲಿ 540 ಸಾಕು. ಬೇರೆ ಗಾಡಿ ತರ ಇದರಲ್ಲಿ ಬೇರೆ ಗಾಡಿಗೂ ಈ ಗಾಡಿ ಹೋಲಿಸ್ಕೊಂಡ್ರೆ ಡಬಲ್ PTO ಇದೆ. ಓಕೆ ಡಬಲ್ PTO. ರಿವರ್ಸ್ PTO ಇದೆಯಲ್ಲ? ರಿವರ್ಸ್ PTO ಇಲ್ಲ, ರಿವರ್ಸ್ PTO ಇದೆ. ಅದ್ರಲ್ಲಿ ಆರ್ಡರ್ ಕೊಟ್ಟವ್ರು ಮಾತ್ರ ತರಿಸ್ತೀವಿ ನಾವು. ಓಕೆ ಓಕೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಈ ಮಾಡೆಲ್ ಅಲ್ಲಿ ಇಲ್ಲ, ಬಟ್ ಇದೆ ರಿವರ್ಸ್ PTO ಇದೆ. ಸರ್ ರಿವರ್ಸ್ PTO ಇದಕ್ಕೂ ವೆಚ್ಚ ಜಾಸ್ತಿ ಆಗುತ್ತಾ? ವೆಚ್ಚ ಹೌದು,
ಒಂದು 25,000 ಜಾಸ್ತಿ ಆಗುತ್ತೆ ಅಷ್ಟೇ. ಅಷ್ಟೇ. ಅಂದ್ರೆ 25,000 ಮುಖ ನೋಡೋದಲ್ಲ, ಆದ್ರೆ ಅಪ್ಲಿಕೇಶನ್ ರಿವರ್ಸ್ ಪಿಟಿಒ ಇದ್ರೆ ಅಡ್ವಾಂಟೇಜ್ ಜಾಸ್ತಿ. ಹೌದು. ಸರ್ ಇದರಲ್ಲಿ ಏನಂತಂದ್ರೆ ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟು ಹೇಳಿದ್ರೆ ಸರ್ 1850. 1850 kg ಅಂದ್ರೆ Lifting. ನಮ್ಮ ರೈತರು 3 ಟನ್ ಅಂತೂ ಹೊಡೆದೇ ಹೌದು. ಆರಾಮಾಗಿ ಹೊಡಿತಾರೆ. ಆಮೇಲೆ ನೋಡಿ ಹ. ಇವಾಗ ಪಂಪ ಲಿಫ್ಟ್ ಇಂದ ಹ. ನೋಡಿ ಚೈನ್ ಲಿಂಕ್ ಎಲ್ಲ 50 ಗಾಡಿ ಬೇರೆ ಗಾಡಿ ಎಲ್ಲ 45 HP ಈ ತರ ಬಂದಿದೆ. ಹ. ಆಲ್ಮೋಸ್ಟ್ 50 HP ಇತ್ತು ಈ ತರ. ಈಗೆಲ್ಲ ನೋಡಿ ಏನಾದ್ರೂ ಏನ್ ಹಾಕಿದ್ರು ಕಟ್ ಆಗಲ್ಲ. ಕಟ್ ಆಗಲ್ಲ. ಎಷ್ಟೇ ನೀವು 500 kg ಹಾಕಿ ನೇಗ್ಲು ಏನಿದ್ರು ಕಟ್ ಆಗಲ್ಲ. ಈ ತರ ಫೆಸಿಲಿಟಿ ಇದೊಂದು ಶಿಫ್ಟಿಂಗ್ ಬಿಟ್ಟಿದ್ದಾರೆ. ಆಮೇಲೆ ಹೈಡ್ರಾಲಿಕ್ ನೋಡಿ ಯಾವ ತರ ಹೈಡ್ರಾಲಿಕ್ ಫುಲ್ ಸೆನ್ಸಿಂಗ್ ಇದೆ. ತುಂಬಾ ಚೇಂಜ್ ಇದೆ ಸರ್ ಹೈಡ್ರಾಲಿಕ್. ನಾರ್ಮಲ್ ಹೈಡ್ರಾಲಿಕ್ ತರ ಇಲ್ಲ ಇದು. ಹೌದು. ನೋಡಿ ತುಂಬಾ ಹೈಡ್ರಾಲಿಕ್ ಫುಲ್ ಚೇಂಜ್ ಇದೆ ಇದರಲ್ಲಿ. ಇದು ತುಂಬಾ ನಿಮ್ಗೆ ಇವಾಗ 100 ಗಂಟೆ ಬರೋ ಬದಲು ಇದು 200 ಗಂಟೆ ಅನುಕೂಲ ಆಗುತ್ತೆ. ಬೇರೆ ತರ ಸವಿಯಲ್ಲ ಇದೆಲ್ಲ ಒಳಗಡೆ ಸೆನ್ಸಿಂಗ್. ಅಂದ್ರೆ ಬುಷ್ ಎಲ್ಲ ಸವಿಯಲ್ಲ. ಅಂದ್ರೆ ಇವ್ರೇನ್ ಹೇಳಕ್ಕೆ ಪ್ರಯತ್ನ ಪಡ್ತಿದಾರೆ ಅಂದ್ರೆ ತುಂಬಾ ಗುಣಮಟ್ಟ ತಾಕತ್ ಮಾಡಿದ್ದಾರೆ, ಗುಣಮಟ್ಟ ಚೆನ್ನಾಗಿದೆ. ಆಮೇಲೆ ಈ ತರ ಆಂಗ್ಲರ್ ಎಲ್ಲ ಸಪರೇಟ್ ಆಗಿರೋ ಕಾರಣ ನೀವು ಲಿಫ್ಟಿಂಗ್ ಏನು ಅಂತಂದ್ರೆ ರೋಟಾವೇಟರ್ದು ವೆಯ್ಟ್ ಜಾಸ್ತಿ ಇದ್ರೂನು ಇದು ತಡ್ಕೊಳ್ಳುತ್ತೆ. 5 ನೇಗ್ಲು ಹಾಕಿದ್ರು ತಡ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಕೆಲಸ ಜಾಸ್ತಿ ಬೇಗ ಬರಲ್ಲ. ಏನು ಅಂತಂದ್ರೆ ನಿಮಗೆ ಬಾಳಿಕೆ ಜಾಸ್ತಿ ಬರುತ್ತೆ. ಬುಷ್ ಸವಿಯೋದಾಗ್ಲಿ, ಆಮೇಲೆ ಕಟ್ಟಾಗೋದಾಗ್ಲಿ, ಆಮೇಲೆ ಕಿಂಗ್ ಪಿನ್ ಬಿದೋಗೋದಾಗ್ಲಿ ಅದೇನು ಆಗಲ್ಲ. ಎಲ್ಲ ಸ್ವಲ್ಪ ತಾಕತ್ತಿದೆ ಅಂತ ಸರ್ ಹೇಳ್ತಾ ಇದ್ಕೆ. ಓಕೆ ಅಂದ್ರೆ 50 hours ಆದ್ಮೇಲೆ ಫಸ್ಟ್ ಸರ್ವಿಸ್. ಸರ್ ಏನು ಚಾರ್ಜ್ ಬರುತ್ತೆ ಸರ್? ನಿಮ್ಗೆಲ್ಲ 3,000 ರೂಪಾಯಿ ಒಳಗಡೆ ಸರ್ವಿಸ್ ಬರುತ್ತೆ. ಅಂದ್ರೆ ಅದು ಆಯಿಲ್ ಚಾರ್ಜ್ ಮಾತ್ರ? ಆಯಿಲ್ ಫಿಲ್ಟರ್, ಡೀಸೆಲ್ ಫಿಲ್ಟರ್ ಅಂದ್ರೆ ಚೇಂಜ್ ಮಾಡ್ತಾರೆ. ಲೇಬರ್ ಕಾಸ್ಟ್ ಏನೇ? ಲೇಬರ್ ಆರ್ ಫ್ರೀ ಇರುತ್ತೆ. ಓಕೆ ಲೇಬರ್ ಆರ್ ಫ್ರೀ ಇರುತ್ತೆ. ಡಿ ಹಾಕ್ತಾರೆ ಸ್ವಲ್ಪ ಅವ್ರಿಗೆ ವೆಚ್ಚ, ಪೆಟ್ರೋಲ್ ವೆಚ್ಚ ಹಾಕ್ತಾರೆ ಅಷ್ಟೇ. ನಾರ್ಮಲ್ ಆಗಿ 3,000 ರೂಪಾಯಿ ಸರ್ವಿಸ್ ಬರುತ್ತೆ ನೋಡಿ. ಸರ್ ಟೈರ್ ಬಗ್ಗೆ ಹೇಳಿ ಸರ್. ಯಾಕೆ ಅಂದ್ರೆ ಟ್ರ್ಯಾಕ್ಟರ್ ಅಲ್ಲಿ ಏನು ಅಂತಂದ್ರೆ ಟೈರ್ ಇನ್ಫಾರ್ಮೇಶನ್ ತುಂಬಾನೇ ಇಂಪಾರ್ಟೆಂಟ್. ನೋಡಿ ನೀವು ಬೇರೆ ಗಾಡಿಯಲ್ಲಿ ಎಲ್ಲೇ ಆಗಿರ್ಬೋದು, ನಮ್ದು 14 ಸೈಜ್ ಬರುತ್ತೆ ಟೈರ್. 14 ಸೈಜ್ ಟೈರ್. 14 ಸೈಜ್ ಬರುತ್ತೆ. ಓಕೆ. ಫ್ರಂಟ್ ಬಂದು ನಿಮ್ಗೆ ಅದೇ ಬನ್ನಿ, ಫ್ರಂಟ್ ಬಂದು 830 ಬರುತ್ತೆ. ನಿಮ್ಗೆ 820 ಬರುತ್ತೆ. ನಿಮ್ಗೆ ಅದೇ ಕೆಲಸ. ನಿಮ್ಗೆ ಇನ್ನು ಅಮೌಂಟ್ ಅಂದ್ರೆ 15,000 ಜಾಸ್ತಿ ಆಗುತ್ತೆ. ಇದು 45 ನಿಮ್ಗೆ ಯಾವ ಗಾಡಿಯಲ್ಲೂ ಬಂದಿರಲ್ಲ. ಎಲ್ಲ ಬೇರೆ ನಿಮ್ ಕಂಪ್ನಿ ನೋಡಿದ್ರೆ 50 HP ಬಂದಿರುತ್ತೆ. ಇದು ದೊಡ್ಡದಿದೆ ಟೈರ್. 45 HP ಗೆ ಈ ತರ ನಮ್ ಜಪಾನ್ ಟೆಕ್ನಾಲಜಿ ಅಲ್ವಾ ಈ ಗಾಡಿ, ಅದ್ರಗೋಸ್ಕರ ಈ ತರ ಟೆಕ್ನಾಲಜಿಯಲ್ಲಿ 14 ಸೈಜ್ ಟೈರ್ ಬಿಟ್ಟಿದ್ರು. ಸರ್ ಇವಾಗ ನಾವೇನು ಅಂತಂದ್ರೆ ಈ ಒಂದು ಮಾಡೆಲ್ ಅಲ್ಲಿ MRF ಬ್ರ್ಯಾಂಡ್ ಟೈರ್ ನೋಡ್ತಾ ಇದೀವಿ. ಹೌದು ಸರ್. ಏನು ಅಂತಂದ್ರೆ ಬ್ಯಾಚ್ ವೈಸ್ ಚೇಂಜ್ ಆಗುತ್ತಾ? ಬ್ಯಾಚ್ ವೈಸ್ ಚೇಂಜ್ ಆಗಲ್ಲ. ನಮ್ದು MRF ಬ್ಯಾಚ್ ವೈಸ್ C8 ಅದು ಇದು ಏನು ಏನಿಲ್ಲ. ಅದು ಒಳ್ಳೇದೇ. ಏನಂದ್ರೆ MRF ಗಿಂತ ಟೈರ್ ಬೇಕಾ? ನಿಮ್ಗೆ ಬ್ಯಾನೆಟ್ ಅಷ್ಟೇ. ಬ್ಯಾನೆಟ್ ತುಂಬಾ ಇದ್ರಲ್ಲಿದೆ, ಸ್ಮೂತ್ ಅಲ್ಲಿ ಓಪನ್ ಇದೆ. ಲಾಕ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆಗುತ್ತೆ. ಈ ತರ ಆಟೋಮೆಟಿಕ್ ಓಪನ್ ಆಗುತ್ತೆ. ಓಪನ್ ಆಗುತ್ತೆ. ಸೊ ಅಲ್ಲೊಂದು ರೇಡಿಯೇಟರ್ ಗೆ ಒಂಥರ ಸೇಫ್ಟಿ ಕೊಟ್ಟಿರ್ತಾರೆ. ಮೆಶ್. ರೇಡಿಯೇಟರ್ ಗೆ ಒಂದು ಸೇಫ್ಟಿ ಮೆಶ್. ಸರ್ ಇದೇನು ಅಂತಂದ್ರೆ ಈ ಭತ್ತದ ಕಟಾವು ಮತ್ತೆ ರೋಟಾವೇಟರ್ ಎಲ್ಲ ಹೊಡೆಯೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಬ್ಲಾಕ್ ಆಗಲ್ಲ ರೇಡಿಯೇಟರ್. ಬಿಡಿ ಗೊತ್ತಾಯ್ತದೆ, ತೋರಿಸ್ತೀನಿ. ಇದನ್ನ ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ಕೋಬಹುದು. ಹೊಸದಲ್ವಾ, ಸ್ವಲ್ಪ ಗಟ್ಟಿ ಇದೆ. ಆಮೇಲೆ ಏರ್ ಫಿಲ್ಟರ್, ಇದು ಏರ್ ಫಿಲ್ಟರ್ ಮುಂದೆ ಇದೆ. ಡ್ರೈ ಏರ್ ಫಿಲ್ಟರ್ ನಮ್ದು. ಹೌದಾ? ಆಯಿಲ್ ನೀರಲ್ಲಿ ಏನು ಹಾಕಂಗಿಲ್ಲ. ಇದ್ರ ಡ್ರೈ ಏರ್ ಫಿಲ್ಟರ್ ಮೇಂಟೆನೆನ್ಸ್ ಈಸಿ. ನೀವೇ ಬೇಕಾದ್ರೆ ಮೇಂಟೈನ್ ಮಾಡ್ಕೋಬಹುದು. ಆಮೇಲೆ ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂದ್ರೆ ಯಾವುದೇ ಟ್ರ್ಯಾಕ್ಟರ್ ಹೃದಯ ಭಾಗ ಆಗಿರ್ಬೋದು, ಅದು ಇಂಜಿನ್. ಸರ್ ಎಷ್ಟು ಸಿಲಿಂಡರ್ ಸರ್? 4 ಸಿಲಿಂಡರ್. ಓಕೆ. ಈ 4 ಸಿಲಿಂಡರ್ ಇದೆ, 45 HP. ಸರ್ ಇಂಜಿನ್ ಪವರ್ ಮತ್ತೆ ಟೆಕ್ನಾಲಜಿ ವೈಸ್ ಕುಬೋಟನ ಬೀಟ್ ಮಾಡಕ್ಕೆ ಸ್ವಲ್ಪ ಕಷ್ಟನೇ ಬೇರೆ ಬ್ರ್ಯಾಂಡ್ ಗಳಿಗೆ. ಸೊ ಇಂಜಿನ್ 45 HP ಗೆ ಏನ್ ಮೈಲೇಜ್ ಬರುತ್ತೆ ಸರ್? ಮೈಲೇಜ್ ನಿಮ್ಗೆ 3 ರಿಂದ 3.5 ಲೀಟರ್ ಬರುತ್ತೆ ಗಂಟೆಗೆ ಉಳುಮೆಗೆ. ರೋಡ್ ಮೇಲೆ ನಿಮ್ಗೆ 7 ರಿಂದ 9 ಕಿಲೋಮೀಟರ್ ಬರುತ್ತೆ. 7 ರಿಂದ 9 45 HP ಗೆ. ಹೌದು. ಓಕೆ. ಆಮೇಲೆ 2 ವೀಲ್ ಆಪ್ಷನ್ ಇದೆ, 4 ವೀಲ್ ಆಪ್ಷನ್ ಇದೆ ಇದ್ರಲ್ಲಿ. 4 ವೀಲ್? ಹೌದು. ಓಕೆ. ಹೌದು 4 ವೀಲ್. ಓಕೆ. 4 ವೀಲ್ ಇದೆ. ಡಬಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇದೆ. ಓಕೆ. ಬೇರೆ ಗಾಡಿ ನಿಮ್ಗೆ ಸಿಂಗಲ್ ಆಕ್ಟಿಂಗ್, ನಮ್ದು ಡಬಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್. ಕಂಪ್ನಿ ಹೆಂಗಿರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಹೌದು. ಏನು ಅಂತಂದ್ರೆ ಇದು ಕಂಪನಿ ಬಿಲ್ಡ್ ಆದ ಕಾರಣ ಇದು ನಿಮಗೆ ಗ್ಯಾರಂಟಿ. ಇದು ಕೆಲವೊಂದು ಟ್ರ್ಯಾಕ್ಟರ್ ಅಲ್ಲಿ ಕಸ್ಟಮೈಸ್ ಮಾಡ್ಕೊಳ್ತಾರೆ ಪಂಜಾಬ್ ಕಡೆ ಎಲ್ಲ, ಬಟ್ ಅದು ಗ್ಯಾರಂಟಿ ಇಲ್ಲ. ಬಟ್ ಇದು ಕಂಪನಿಯಿಂದ ಬಂದಿರೋ ಕಾರಣ ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ ರೆಡಿ ಮಾಡಿಸ್ಕೋಬಹುದು. ಮತ್ತೆ ಟರ್ನಿಂಗ್ ರೇಡಿಯಸ್ ಜಾಸ್ತಿ. ಏನು ಅಂತಂದ್ರೆ ಆಟೋ ತರ ತಿರುಗಿಸ್ಕೋಬಹುದು ಗಾಡಿನ. 2.18 ಅಲ್ಲಿ ಟರ್ನಿಂಗೇಷನ್ ಆಗುತ್ತೆ. ಹೌದಾ ಸರ್? ಓಕೆ. ಸರ್ ಇದ್ರಿಗೆ ಏನೆಲ್ಲ ಆಕ್ಸೆಸರಿ ಬರುತ್ತೆ? ಇದೆಲ್ಲ ಆಕ್ಸೆಸರಿ ಇದ್ರದ್ದು? ಇಲ್ಲ ಆಕ್ಸೆಸರೀಸ್ ಏನಿಲ್ಲ. ಇಲ್ಲಿ ಬಂಪರ್ ಹಾಕೊಡ್ತೀವಿ, ಇದು ಬಂಪರ್. ಓಕೆ. ಅಂದ್ರೆ ನೀವು ಆಲ್ರೆಡಿ ಹಾಕಿಟ್ಟಿದ್ದೀರಾ ಕಸ್ಟಮರ್ ನೋಡಕ್ಕೆ? ಓಕೆ. ಈ ವೆಯ್ಟ್ ಹಾಕ್ತಿವಿ ಬಂಪರ್ಗೆ. ಓಕೆ. ಆಮೇಲೆ ಸೀಟ್ ಕವರ್ ಕೊಡ್ತೀವಿ. ಓಕೆ. ಇದು ಸೀಟ್ ಕವರ್. ಹುಕ್ ಹಾಕೊಡ್ತೀವಿ, ಟ್ಯಾಪ್ ಲಿಂಕ್ ಹಾಕೊಡ್ತೀವಿ. ಓಕೆ.
ಡಬರ್ ಆಡ ಕೊಡ್ತೀವಿ, ಓಕೆ. ಆಮೇಲೆ ಟಾಪ್ ಹಾಕಿ ಕೊಡ್ತೀವಿ. ಟಾಪ್ ಬರುತ್ತಾ? ಹೌದು, ಓಕೆ. ಟಾಪ್ ಹಾಕಿ ಕೊಡ್ತೀವಿ. ಹಾ. ಇದು 45 HP ಗೆ ಈ ಆಕ್ಸೆಸರೀಸ್ ಬರುತ್ತೆ. ಇದು ಆನ್ ರೋಡ್ ಪ್ರೈಸ್ ಅಲ್ಲಿ ಇರುತ್ತೆ. ಎಲ್ಲ on road- ಎಕ್ಸ್ಟ್ರಾ ಇದು ಅಂದ್ರೆ ಆನ್ ರೋಡ್ ಪ್ರೈಸ್ ಅಲ್ಲಿ ಕವರ್ ಆಗಲ್ಲ. ಕವರ್ ಆಗಲ್ಲ. ಇದು ನಾವು ರೈತರಿಗೆಲ್ಲ ಸೆಟ್ ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. ಏನ್ ಪ್ರೈಸ್ ತಗೊಳ್ತೀರಾ ಟಾಪ್ ಹಾಕ್ತೀರಾ ಅಂದ್ರೆ? ಸರ್ ನಾವು ಆನ್ ರೋಡ್ ಪ್ರೈಸ್ RTO, ಇನ್ಸೂರೆನ್ಸ್, ಹ್ಮ್. ಟಾಪ್ ಲಿಂಕ್, ಟಿಪ್ಪಿಂಗ್ ಪೈಪು, ಡಾಬರ್ ರಾಡು, ಸೀಟ್ ಕವರ್, ಹ್ಮ್. RTO, ಇನ್ಸೂರೆನ್ಸ್ ಎಲ್ಲ ಸೇರಿ 10.5 ಲಕ್ಷ ಗಾಡಿ ಕೊಡ್ತಾ ಇದೀವಿ ಸರ್ ನಾವೀಗ. ಓ ಹೌದಾ ಸರ್? ಈಗ GST ಕಮ್ಮಿ ಆಗಿರಕ್ಕೆ ಈಗ 10 ಲಕ್ಷಕ್ಕೆ ಆಫರ್ ಇದೆ ಈಗ. 10 ಲಕ್ಷಕ್ಕೆ ಆಫರ್ ಇದೆ. 10 ಲಕ್ಷಕ್ಕೆ ಎಲ್ಲ ಕೊಡ್ತೀರಾ? ನೋಡೋಣ, ಇಲ್ಲಿಂದ ಹಾಕಕ್ಕಾಗಲ್ಲ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದೇನು ಅಂತಂದ್ರೆ ಈ ಒಂದು ಟ್ರ್ಯಾಕ್ಟರ್ ನ ಕಾಕ್ಪಿಟ್ ವ್ಯೂ ನೋಡಿ, ಈ ರೀತಿ ಬರುತ್ತೆ ನೋಡಿ. ಎಲ್ಲಾನು ಸೇಮ್. ಏನು ಅಂತಂದ್ರೆ ಏನ್ ಸರ್ ಇದು? ಕಾರ್ ತರ ಹಾ. ಅಂತಂದ್ರೆ ಇದು ಬಂದು ಇದ್ರ ಕ್ಲಚ್, ಆಮೇಲೆ ಇದು ಬಂದು ಇದರದು ಬ್ರೇಕ್, ಆಮೇಲೆ ಇದು ಎಕ್ಸಲೇಟರ್. ತುಂಬಾ ಸ್ಮೂತ್ ಇದೆ. ಏನು ಅಂತಂದ್ರೆ ಏನು ರಫ್ ಆಗಿ ಏನಿಲ್ಲ. ನೋಡಿ ಸ್ಟಾರ್ಟ್ ಮಾಡೋದಾದ್ರೆ ನೋಡಿ, ಡ್ಯಾಶ್ ಬೋರ್ಡ್ ನೋಡಿ ಈ ರೀತಿ ಇದೆ. ಈ ಒಂದು ವೆಹಿಕಲ್ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳೋದಾದ್ರೆ ಸರ್ ಹೇಳಿ ಸರ್. 8 ಫಾರ್ವರ್ಡ್ ಇದೆ, 4 ರಿವರ್ಸ್ ಗೇರ್ ಇದೆ. ಓಕೆ 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 ಅತ್ಯುತ್ತಮದಿಂದ ನಿಮ್ಗೆ ಮುಂದೆ ಹೋಗೋದಷ್ಟೇ, ರಿವರ್ಸ್ ಅಷ್ಟೇ. ನಾರ್ಮಲ್ ಗೇರ್ ಫ್ರೀ ಇರುತ್ತೆ. ಓಕೆ. ಕ್ಲಚ್ ಇದು ಡ್ಯುವೆಲ್ ಕ್ಲಚ್. ಡ್ಯುವಲ್ ಕ್ಲಚ್ ಇದು. ಓಕೆ. ಇದು ಕ್ಲಚ್ PTO ಗೇರ್ ಹಿಂದೆ ಇದೆ. PTO ಕ್ಲಚ್ ಇದು. ಅದೇ ಆಗ್ಲೇ ತೋರಿಸಿದ್ರಲ್ಲ. ಇದು PTO ಕ್ಲಚ್, ಅದು ಗೇರು. ಇದು ಗೇರು. ಇದು ಸರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಸರ್ ಇದ್ರದ್ದು? 60 ಲೀಟರ್. 60 ಲೀಟರ್ ಸರ್. ಈಗ 60 ಲೀಟರ್ಸ್ ನಾನು ಜಸ್ಟ್ ಜನರಲ್ ಆಗಿ ನಿಮ್ನ ಕೇಳ್ತಿರೋದು. ಈಗ 60 ಲೀಟರ್ಸ್ ನಾವು ಫುಲ್ ಟ್ಯಾಂಕ್ ಮಾಡಿದ್ರೆ ಎಷ್ಟು ಹೊತ್ತು ಹೊಲದಲ್ಲಿ ಹೊಡಿಬಹುದು ಸರ್? ನೀವು ಅಳತೆ ಮಾಡ್ಕೊಳ್ಳಿ. ಇಲ್ಲಿಗೆ ನೀವು 26 ಅವರ್ಸ್ ಹೊಡಿಬೋದಾ? 6 ಅವರ್. ಅಂದ್ರೆ ಒಂದ್ಸತಿ ಫುಲ್ ಟ್ಯಾಂಕ್ ಮಾಡಿದ್ರೆ ನಾವು ಒಂದು ದಿನ ಫುಲ್ ಗಾಡಿ ಓಡಿಸಬಹುದು. ಅದು ಈ ಲೆಕ್ಕಾಚಾರ. ಇದು ಬಂದು ಕುಬೋಟೋ MU4501 ಟ್ರ್ಯಾಕ್ಟರ್ ನ ಮಾಹಿತಿ. ನಿಮಗೆ ಬೇಕಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಹಾಗೆ ಏನೇ ಪ್ರಶ್ನೆಗಳಿದ್ರು, ಕುತೂಹಲ ಇದ್ರು, ಎನ್ಕ್ವೈರೀಸ್ ಇದ್ರು, ಟೆಸ್ಟ್ ಡ್ರೈವ್ ಬೇಕಾದ್ರು, ಸರ್ದು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ಆಫೀಸ್ ಅವರ್ಸ್ ಅಲ್ಲಿ ಫೋನ್ ಮಾಡಿ ಸರ್ ಜೊತೆ ಇನ್ನಷ್ಟು ಮಾಹಿತಿ ತಗೊಳ್ಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.